ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಹೆಣ್ಮಕ್ಳಿಗೆ ಯಾರು ಜಾಸ್ತಿ ಪಾರ್ಲರ್ಗೆ ಹೋಗ್ತಾರೆ ಅವ್ರಿಗೆ ನೋಡಿ. ಇಲ್ಲಿ ಪಾರ್ಲರ್ಗೆ ಹೋಗ್ಬಿಟ್ಟು ಒಬ್ರದ್ದು ಲಿವರೇ ಹಾಳಾಗ್ಬಿಟ್ಟಿದೆ, ಕಿಡ್ನಿ ಹಾಳಾಗಬಹುದು, ಇಲ್ಲ ಕ್ಯಾನ್ಸರೇ ಬರಬಹುದು. ಅದಕ್ಕೋಸ್ಕರ ಸಿಟಿಲಿರೋ ಹೆಣ್ಮಕ್ಳು ಆದಷ್ಟು ಪಾರ್ಲರ್ಗೆ ಹೋಗೋದ ಕಮ್ಮಿ ಮಾಡಬೇಕು. ಹಳ್ಳಿಲಿರೋ ಹೆಣ್ಮಕ್ಳು ಆದಷ್ಟು ಸ್ವಲ್ಪ ಒಂದು 50% ಜನ ಹೋಗ್ತಾರೆ, 50% ಜನ ಹೋಗಲ್ಲ. ಆಕ್ಚುಲಿ ಇದು ಸಿಟಿ ಜನ ಜಾಸ್ತಿ ಹೋಗ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಸಿಟಿ ಜನಗಳು ಪಾರ್ಲರ್ಗೆ ಹೋಗೋದನ್ನ ಕಮ್ಮಿ ಮಾಡಿ. ಪಾರ್ಲರ್ಗೆ ಹೋಗುವ ಪ್ರತಿಯೊಬ್ಬ ಮಹಿಳೆಯರು ಕೂಡ ನೋಡಲೇಬೇಕಾದಂತಹ ಸುದ್ದಿ ಇದು. ಯಾಕಂದ್ರೆ ಪಾರ್ಲರ್ಗೆ ಹೋಗಿ ಐಬ್ರೋ ಥ್ರೆಡ್ಡಿಂಗ್ ಮಾಡಿಸಿಕೊಂಡಂತಹ ಯುವತಿಯ ಲಿವರ್ ಫೇಲ್ಯೂರ್ ಆಗಿದೆ. ಐಬ್ರೋ ಥ್ರೆಡ್ಡಿಂಗು ಲಿವರ್ ಫೇಲ್ಯೂರ್ಗೂ ಏನ್ ಸಂಬಂಧ? ಲಿವರ್ ಫೇಲ್ಯೂರ್ ಆಗಲು ಕಾರಣವೇನು? ಈ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ? ಇವೆಲ್ಲ ಪಾರ್ಲರ್ಗೆ ಹೋಗಿದ್ದ ಯುವತಿ ಲಿವರ್ ಡ್ಯಾಮೇಜ್. ಹೌದು, ಅಮಾಯಕ ಯುವತಿ ತನ್ನದಲ್ಲದ ತಪ್ಪಿಗೆ ತನ್ನ ಲಿವರ್ ಕಳೆದುಕೊಂಡ್ಲು. ಇದಕ್ಕೆ ಕಾರಣ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 28 ವರ್ಷದ ಯುವತಿಯೊಬ್ಬಳು ಹುಬ್ಬು ಥ್ರೆಡ್ಡಿಂಗ್ ಮಾಡಿಸಲು ಪಾರ್ಲರ್ಗೆ ಹೋಗಿದ್ಲು. ಆದ್ರೆ ಪಾರ್ಲರ್ನಿಂದ ಹೊರಬಂದ ಕೆಲವು ದಿನಗಳ ನಂತರ ಆಕೆಗೆ ಆಯಾಸ, ವಾಕರಿಕೆ ಮತ್ತು ಕಣ್ಣುಗಳಲ್ಲಿ ಹಳದಿ ಬಣ್ಣ ಮುಂತಾದ ಲಕ್ಷಣಗಳು ಕಂಡುಬಂದವು. ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿದಾಗ ಆಕೆಗೆ ಲಿವರ್ ಫೇಲ್ಯೂರ್ ಆಗಿರುವುದು ಗೊತ್ತಾಗಿದೆ. ಈ ಬಗ್ಗೆ ಖ್ಯಾತ ವೈದ್ಯರಾದ ಡಾಕ್ಟರ್ ಧಮಿಜಾ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ. ನೀವೆಲ್ಲ ಕೇಳ್ಬೋದು, ಥ್ರೆಡ್ಡಿಂಗ್ ಮಾಡಿಸೋಕು ಲಿವರ್ ಫೇಲ್ಯೂರ್ಗೂ ಏನ್ ಸಂಬಂಧ ಅಂತ. ಅದರ ಬಗ್ಗೆ ಹೇಳ್ತೀವಿ ನೋಡಿ. ಥ್ರೆಡ್ಡಿಂಗ್ ಹಾನಿಕಾರಕ ಅಲ್ಲ, ಆದ್ರೆ ಅದನ್ನ ಮಾಡಿಸುವಾಗ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡದೆ ಇದ್ದರೆ ಅದು ಅಪಾಯಕಾರಿ. ಥ್ರೆಡ್ಡಿಂಗ್ ಸಮಯದಲ್ಲಿ ಹಳೆಯ ದಾರವನ್ನ ಬಳಸಿದ್ರೆ ಲಿವರ್ ಫೇಲ್ಯೂರ್ ಆಗುವ ಸಾಧ್ಯತೆಗಳಿವೆ. ಥ್ರೆಡ್ಡಿಂಗ್ ಮಾಡಿಸುವ ಮೊದಲು ಹಾಗೂ ನಂತರ ಚರ್ಮದ ಸ್ವಚ್ಛತೆ ಕಾಪಾಡದೆ ಇದ್ದರೂ ಕೂಡ ಲಿವರ್ ಫೇಲ್ಯೂರ್ ಆಗಲಿದೆ. ಪಾರ್ಲರ್ನಲ್ಲಿ ಕೆಲಸಗಾರರ ಕೈಗಳು ಸ್ವಚ್ಛವಾಗಿಲ್ಲದಿದ್ದರೆ ಹೆಪಟೈಟಿಸ್ ಬಿ ಅಥವಾ ಸಿ ನಂತಹ ಅಪಾಯಕಾರಿ ವೈರಸ್ಗಳು ಸಣ್ಣ ಗಾಯಗಳ ಮೂಲಕ ನಿಮ್ಮ ರಕ್ತವನ್ನ ಪ್ರವೇಶಿಸಬಹುದು. ಈ ವೈರಸ್ಗಳು ರಕ್ತದ ಮೂಲಕ ನಮ್ಮ ದೇಹದಲ್ಲಿ ಹರಡಿ ನಿಧಾನವಾಗಿ ಲಿವರ್ನ ಹಾನಿಗೊಳಿಸುತ್ತೆ. ಚರ್ಮದ ಮೇಲೆ ಯಾವುದೇ ಗಾಯ, ಸುಟ್ಟ ಗಾಯ ಅಥವಾ ಮೊಡವೆ ಇದ್ದವರು ಥ್ರೆಡ್ಡಿಂಗ್ ಮಾಡಿಸಿದರೆ ಅಂತವರ ಕಿಡ್ನಿ ಕೂಡ ಫೇಲ್ ಆಗುತ್ತೆ. ಎಲ್ಲಾ ಮಹಿಳೆಯರಿಗೂ ಥ್ರೆಡ್ಡಿಂಗ್ ನಿಂದ ಲಿವರ್ ಫೇಲ್ಯೂರ್ ಆಗುವುದಿಲ್ಲ, ಆದ್ರೆ ಎಚ್ಚರದಿಂದ ಇದ್ರೆ ಒಳ್ಳೆಯದು.